ಇಂಡಿಯಾದಲ್ಲೇ ಈ ತರ ಯಾರು ಅಮೌಂಟ್ ತಗೊಳ್ಳಲ್ಲ. ಒಂದ್ ದಿನದ ಅಲವೆನ್ಸ್ ಇವ್ರಿಗೆ ಕಟ್ಬಿಟ್ರೆ ಎಷ್ಟು ಕೋಟಿ ಗಟ್ಟಲೆ ದುಡ್ಡು ಫಾರ್ಮೇಷನ್ ಮಾಡ್ತಾರೆ. 10 ವರ್ಷದಿಂದ ಬರ್ತಾ ಇದ್ದೀನಿ, ಯಾವುದೇ ತರಹದ ನಾನು ಫೀಸ್ ನ ಕೊಟ್ಟಿಲ್ಲ. ಒಬ್ರು ಮೀಟ್ ಮಾಡ್ಬೇಕು ಅಂದ್ರೆ 350 ರೂಪಾಯಿ ಒಬ್ಬ ಹುಡುಗ ಕಟ್ಟಬೇಕು. ಓನರ್ ಹೇಳಿದ್ದಾರೆ, ನಾನ್ ಕೈ ಅಷ್ಟೇ ಆಗೋದು, ಓನರ್ ಹೋಗಿ ಕೇಳ್ಕೊಳ್ಳಿ. ಗೌತಮ್ ಅಂತ MQ ಕಂಪ್ನಿಯವ್ರು. ನಾವು ಇಲ್ಲಿ ಎಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಡಾಕ್ಟ್ರನ್ನ ಮೀಟ್ ಮಾಡೋದಕ್ಕೆ ಪ್ರತಿ ಶುಕ್ರವಾರ 3 ಗಂಟೆಗೆ ಬರ್ತೀವಿ. ನಮಗೆ ಪ್ರತಿ ಶುಕ್ರವಾರ 3 ಗಂಟೆಗೆ ಬರಬೇಕು ಅಂತ ಮುಂಚೆಯಿಂದ ಅವರು ಟೈಮ್ ಕೊಟ್ಟಿದ್ರು. ಈಗ ಏನು ಮಾಡಿದ್ದಾರೆ, ತರಾತುರಿಯಲ್ಲಿ ಇವತ್ತು ಎಲ್ಲರೂ ಬಂದಾಗ ಒಬ್ಬರು ಮೀಟ್ ಮಾಡಬೇಕು ಅಂದರೆ 350 ರೂಪಾಯಿ ಒಬ್ಬ ಹುಡುಗ ಕಟ್ಟಬೇಕು ಅಂತ ಹೊಸದಾಗಿ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ನಾನು 10 ವರ್ಷದಿಂದ ಈ ಇದೇ ಕಂಪ್ನಿಲಿ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಬರ್ತಾ ಇದ್ದೀನಿ. ಯಾವುದೇ ತರಹದ ನಾನು ಫೀಸ್ನ ಕೊಟ್ಟಿಲ್ಲ. ಇದು ಫಸ್ಟ್ ಟೈಮ್ ಇವತ್ತು ಹೇಳ್ಬಿಟ್ರೆ ಹೇಗಾಗುತ್ತೆ? ಕಂಪ್ನಿಗೆ ಯಾವುದೋ ಒಂದು ನೋಟಿಸ್ ಕೊಡಬೇಕು, ಅಟ್ಲೀಸ್ಟ್ ನಮಗಾದ್ರೂ ತಲುಪಿಸ್ಬೇಕು, ಒಂದು ಲೆಟರಲ್ಲಿ ಕೊಡಬೇಕು. ಸುಮ್ಮನೆ ಮೌತಲ್ಲಿ ಹೇಳ್ಬಿಟ್ರೆ ಅದು ಹೇಗಾಗುತ್ತೆ? ಮ್ಯಾನೇಜ್ಮೆಂಟ್ ಅವರು ಈಗ ಬಂದುಬಿಟ್ಟು ಯಾರೋ ವರ್ಕ್ ಮಾಡೋರು ನಮಗೆ ಓನರ್ ಹೇಳಿದ್ದಾರೆ, ನನ್ನ ಕೈಲಿ ಅಷ್ಟೇ ಆಗೋದು, ಓನರ್ ಹೋಗಿ ಕೇಳ್ಕೊಳ್ಳಿ. ಓನರ್ ಬಂದು ನಾವೆಲ್ಲಿ ಕೇಳೋಕ್ಕಾಗುತ್ತೆ? ಓನರ್ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಹೋಗಿ ಓನರ್ ಹತ್ರ ಮಾತಾಡೋಕ್ಕಾಗುತ್ತಾ? ಇಲ್ಲೊಬ್ರು ಏನಿರ್ತಾರೋ ಮುಖ್ಯಸ್ಥರು ಬಂದು ಏನಿದ್ರು ಲೆಟರಲ್ಲಿ ಕೊಡಬೇಕು. ನಾವು ಅದನ್ನು ಕಂಪ್ನಿಗೆ ಕೊಟ್ಟು ಈ ಥರ ಇದೆ ಅಂತ ನಾವು ಕಂಪ್ನಿ ಹತ್ರ ಮಾತಾಡಿದ್ರೆ ಯಾವುದಾದ್ರೂ ಸಾಲ್ವ್ ಆಗುತ್ತೆ. ಅದು ಇವ್ರು ಬಂದುಬಿಟ್ಟು ಏಕಾಏಕಿ ಈ ಥರ ಹೇಳ್ಬಿಟ್ರೆ ತೊಂದರೆ ಆಗುತ್ತೆ ಎಲ್ಲರಿಗೂ. ಈಗ ನಾವು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀವಿ, ನಾವು ಬಂದು ಇಲ್ಲಿ ಡಾಕ್ಟರ್ನ ವಿಸಿಟ್ ಮಾಡಿದ ಮೇಲೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಲಿಲ್ಲ ಅಂದರೆ ತೊಂದರೆಯಾಗಿ ನಮ್ಮ ಜಾಬ್ಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರದ್ದು GPS ಟ್ಯಾಗಿಂಗ್ ಇರುತ್ತೆ. ನಾವೊಬ್ಬರು ಡಾಕ್ಟ್ರನ್ನ ಇಲ್ಲಿ ಬಂದು ನೋಡಿದ ಮೇಲೆ ಇಲ್ಲೇ ರಿಪೋರ್ಟ್ ಮಾಡಬೇಕು. ನಾನು ಹೋಗಿ ಗೊರಗುಂಟೆಪಾಳ್ಯದಲ್ಲಿ ಮಾಡೋದಕ್ಕಾಗಲ್ಲ. ಈ ಥರ ಫಾಲ್ಸ್ ರಿಪೋರ್ಟಿಂಗ್ ಏನಾದರೂ ನಾನು ಮಾಡಿದೆ ಅಂದರೆ ನನಗೆ ನನ್ನ ಜಾಬಿಗೆ ಪ್ರಾಬ್ಲಮ್ ಆಗುತ್ತೆ. ಬೇರೆ ಯಾವುದೇ ಹಾಸ್ಪಿಟ್ಲಲ್ಲೂ ರೂಲ್ಸ್ ಏನಿರೋದು ಅಂದರೆ ಒಂದು ಮಂಗಳವಾರ ಬನ್ನಿ, ಶುಕ್ರವಾರ ಬನ್ನಿ, ಬುಧವಾರ ಬನ್ನಿ ಅಂತ ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಹೋಗ್ತಾರೆ, ಮೀಟ್ ಮಾಡ್ತಾರೆ, ಬರ್ತಾರೆ. ನಾವು ಯಾವುದೇ ಪೇಷಂಟ್ಗೂ ತೊಂದರೆ ಕೊಡೋದಿಲ್ಲ, ಯಾವುದೂ ತೊಂದರೆ ಮಾಡಲ್ಲ. ಯಾಕೆಂದರೆ ನಾವು ರೆಗ್ಯುಲರಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸರ್ವಿಸ್ ಓರಿಯೆಂಟೆಡ್ ನಮ್ಮದು. ನಾವು ಸರ್ವಿಸ್ ಕೊಡೋದಕ್ಕೆ ಹೋದ್ರೆ ನಾವು ತೊಂದರೆ ಕೊಡೋದಿಲ್ಲ, ಡಾಕ್ಟರ್ನ ಮೀಟ್ ಮಾಡ್ತೀವಿ, ಬರ್ತೀವಿ. ಈಗ ಬಂದುಬಿಟ್ಟು ಇವರು ಏಕಾಏಕಿ ಈ ಥರ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತೆ. ಯಾವುದೇ ಇದ್ರೂ ಒಂದು ಲೆಟ್ರಲ್ಲಿ ಕೊಡಬೇಕು. ಸುಮ್ಮನೆ ಮಾತಲ್ಲಿ ಹೇಳಿದರೆ ಆಗೋದಿಲ್ಲ. ಇಲ್ಲಿ ನೋಡಿ 200ರಿಂದ 300 ಕಂಪ್ನಿ ಎಂಪ್ಲಾಯ್ಸ್ ಇದ್ದಾರೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಪ್ರತಿ ಶುಕ್ರವಾರ ಇಲ್ಲಿ ಅಲೋ ಮಾಡ್ತಾರೆ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ. ಮೆಡಿಕಲ್ ರೆಪ್ಸ್ಗೆ ಎಲ್ಲ ಫಾರ್ಮಾ ಕಂಪ್ನಿಗಳಿಗೆ 3 ಗಂಟೆ ಮೇಲೆ ಎಲ್ಲ ರೆಪ್ಸ್ಗೂ ಅಲೋ ಮಾಡ್ತಾರೆ. ಇವ್ರು ಏನು ಮಾಡಿದರೆ ಈ ತಿಂಗಳು ಕೂಡ ಪ್ರತಿ ಶುಕ್ರವಾರನೂ ಅಲೋ ಮಾಡಿದ್ದಾರೆ. ಈಗ ಸಡನ್ನಾಗಿ ಬಂದುಬಿಟ್ಟು ಇವತ್ತು ಒಬ್ಬರು ರೆಪ್ಪು ಒಳಗಡೆ ಅಲೋ ಮಾಡಬೇಕು ಡಾಕ್ಟ್ರನ್ನ ಮೀಟ್ ಮಾಡೋದಕ್ಕೆ ಅಂದರೆ 350 ರೂಪಾಯಿ ಒಬ್ಬರು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರಂತೆ. ಇಲ್ಲಿರೋ ಇಷ್ಟು ಜನಕ್ಕೂ ಒಂದು ದಿನದ ಅಲವೆನ್ಸು ಕೂಡ 350 ರೂಪಾಯಿ ಬರೋದಿಲ್ಲ ಮೇಡಮ್. ಕೆಲವರಿಗೆ 300 ರೂಪಾಯಿ ಬರುತ್ತೆ, ಕೆಲವರಿಗೆ 100 ರೂಪಾಯಿ ಬರುತ್ತೆ. ದೊಡ್ಡ ಕಂಪ್ನಿಗಳು ದೊಡ್ಡ ಅಲವೆನ್ಸ್ ಕೊಡ್ತಾರೆ. ಒಂದು ದಿನದ ಅಲವೆನ್ಸ್ನ ಇವ್ರಿಗೆ ಕಟ್ಬಿಟ್ರೆ ಎಷ್ಟು ಲಕ್ಷ, ಎಷ್ಟು ಕೋಟಿಗಟ್ಟಲೆ ದುಡ್ಡು ಇವರು ಫಾರ್ಮಾ ಇಂಡಸ್ಟ್ರಿಯಿಂದ ಮಾಡ್ಕೊತಾವ್ರೆ ಮೆಡಿಕಲ್ ರೆಪ್ಸ್ಗಳಿಂದ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಏಕಾಏಕಿ ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಅಟ್ಲೀಸ್ಟ್ ಲೆಟ್ರೈಡ್ ಇವ್ರು ಅಂದಂಗೆ ಲೆಟ್ರೈಡೋ ಏನೋ ಒಂದು ಇವ್ರಿಗೆ ಕೊಟ್ಟರೆ ನಾವು ಅದನ್ನು ಕಂಪ್ನಿಗೆ ಸಬ್ಮಿಟ್ ಮಾಡ್ಬೋದು. ಅವ್ರ ಹೆಸರು ಯಾರೂ ಗೊತ್ತಿಲ್ಲ. ಈಗ ಜಸ್ಟ್ ಒಳಗಡೆ ಒಂದು 5 ಜನ ನಮ್ಮ ಇಲ್ಲಿರೋವಂಥ ಮೇಜರ್ ಫಸ್ಟ್ ಬಂದು ಯಾರು ಮಾತಾಡಿದ್ರು 5 ಜನನ ಒಳಗಡೆ ಕರ್ಕೊಂಡೋಗಿ ಮಾತಾಡ್ತಾ ಇದ್ದಾರೆ. ವಿತ್ ಪೊಲೀಸು ಬಂದಿದ್ದರು. ಜೊತೆಗೆ ಇಲ್ಲಿ ಹಾಸ್ಪಿಟ್ಲು ಯಾರೋ ಒಬ್ಬರು ಸಿಬ್ಬಂದಿಗಳು ಅವರು ಮತ್ತು ಪೊಲೀಸು ಅವರೆಲ್ಲ ಒಳಗಡೆ ಮಾತಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿಸ್ತೀವಿ ಅಂತ ಒಳಗಡೆ ಕರ್ಕೊಂಡೋಗಿದ್ರೆ. ಅದಕ್ಕೋಸ್ಕರ ನಾವಿಲ್ಲಿ ಕಾಯ್ತಾ ಇದ್ದೀವಿ ಹೊರಗಡೆ. ಅವ್ರು ಬಂದಮೇಲೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲ, ಒಂದು ಇಲ್ಲಿ ಬೋರ್ಡ್ ಹಾಕಬೇಕು ಮೇಡಮ್. ಏನೂ ಮಾಡ್ದಲ್ಲಿ ಏಕಾಏಕಿ ಈ ಥರ ನಿಲ್ಲಿಸ್ಬಿಟ್ರೆ ನಾವು ಎಲ್ಲೋಗೋಣ? ಎವ್ರಿ ಫ್ರೈಡೇ ಇಲ್ಲಿ ಬರ್ತೀವಿ ಮೇಡಮ್. 3 ಇಯರ್ಸಿಂದ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತೀವಿ ನಾವು, ಸಮರ್ಥ ಲೈಫ್ ಸೈನ್ಸಸಲ್ಲಿ. ಬಿಫೋರ್ ಬೇರೆದೇ ಸಮರ್ಥಲ್ಲಿದ್ದೀನಿ. ಯಾವಾಗಲೂ ಇಲ್ಲದೆ ರೂಲ್ಸ್ ಸಡನ್ನಾಗಿ ಏನಕ್ಕೆ ಬಂತು, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಮೇಡಮ್? ಮ್ಯಾನೇಜ್ಮೆಂಟ್ ಬಂದು ಯಾರೋ ನಮಗೆ ಗೊತ್ತಿಲ್ಲ. ಸೆಕ್ಯೂರಿಟಿ ಇದ್ದಾರೆ, ಸೂಪರ್ವೈಸರ್ ಇರ್ತಾರೆ, ಅವ್ರನ್ನ ಚೂ ಬಿಡ್ತಾರೆ. ಅವ್ರಿಗೆ ಎಷ್ಟು ಅಂತ ಕೇಳೋದು ನಾವು ಅವ್ರನ್ನ? ಅವರೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಕೇಳು ಅಂತಾರೆ. ಸರ್ ಮ್ಯಾನೇಜ್ಮೆಂಟ್ ಪರಿಚಯ ಮಾಡಿಸಿ ಅಂತೀವಿ, ಅವ್ರು ತೋರ್ಸೋಕ್ಕೆ ರೆಡಿ ಇಲ್ಲ. ಈಗ ಪೊಲೀಸ್ ಬಂದಿದ್ದಾರೆ ಮತ್ತು ನಮ್ಮ ಕೊಲೀಗ್ಸು ಸ್ವಲ್ಪ ಜನ ಹೋಗಿದ್ದಾರೆ ಮೇಡಮ್ ಮಾತಾಡೋಕ್ಕೆ. ಅವ್ರು ಬಂದಮೇಲೆ ಏನಿದೆ ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ. ಬೆಂಗಳೂರು ಗೊರಗುಂಟೆಪಾಳ್ಯ ಹತ್ರ ಇರೋ ಯಶವಂತಪುರ ಸ್ಪರ್ಶ ಹಾಸ್ಪಿಟ್ಲು ಫಾರ್ ದ ಫಸ್ಟ್ ಟೈಮ್ ಮೇಡಮ್ ಇಡೀ ಯಾವುದು ಇಂಡಿಯಾದಲ್ಲೇ ಈ ಥರ ಯಾರೂ ಅಮೌಂಟು ತಗೊಳ್ಳಲ್ಲ. ಫಾರ್ ದ ಫಸ್ಟ್ ಟೈಮ್ ಏನಂದರೆ ಡಾಕ್ಟ್ರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಣ್ಣ ತಮ್ಮ ಇದ್ದಂಗೆ. ಅವ್ರು ಬರೀಬೇಕು, ನಮ್ಮ ಮೆಡಿಸಿನ್ ಅವ್ರು ತಗೋಬೇಕು. ನಾವು ಫ್ರೀಯಾಗೇನು ಇವರು ನಮಗೇನು ಇದು ಕೊಡ್ತಾ ಇಲ್ಲ. ಇದು ನಾವು 100 ರೂಪಾಯಿ ಇರೋ ಟ್ಯಾಬ್ಲೆಟ್ನ ಇವರು 60 ರೂಪಾಯಿ ಕೊಡ್ತಿದ್ವಿ, ಡಿಸ್ಕೌಂಟು ಮಾಡಿ ಕೊಡ್ತಾಯಿದ್ವಿ. ನಮ್ಮ ಕೆಲಸ ಏನು ಡಾಕ್ಟ್ರ ಮೀಟ್ ಮಾಡೋದು, ಪ್ರಿಸ್ಕ್ರಿಪ್ಷನ್ ಬರ್ಸೋದು. ಅವ್ರು ಏನಿದ್ರು ಪೇಷಂಟ್ ತೊಗೊಂಡೋಗ್ತಾರೆ. ಇಲ್ಲ ಮೇಡಮ್ ಡಾಕ್ಟ್ರ್ ಬರೀತಾರೆ ಮೆಡಿಸಿನ್ನು, ನಾವು ಕೊಡೋ ಮೆಡಿಸಿನ್ ಒಳಗಡೆ ಇಲ್ಲ ಅಂದರೆ ಪೇಷಂಟ್ ಏನು ಮೇಡಮ್ ತಗೋಬೇಕು ನೀವು ಹೇಳಿ? ಬಂದಿದ್ದೀವಿ 350 ರೂಪಾಯಿ ಪೇ ಮಾಡಬೇಕಂದ್ರು. ಸರಿ ಓಕೆ ಪೇ ಮಾಡೋಣ ಅಂತ ಆ್ಯನ್ಯಲಿ ವರ್ಷಕ್ಕೆ ಪೇ ಮಾಡೋಣ ಹೋದರೆ ಹೋಯ್ತು ಅಂತ ಕೇಳಿದರೆ ಪರ್ ಹೆಡ್ಡು ಪರ್ ವೀಕ್ಗೆ 350 ಅಂತೆ. 350 ರೂಪಾಯಿ ಏನಕ್ಕೆ ಸರ್ ಅಂದರೆ
ಪೇಷಂಟ್ ಬರ್ತಿದ್ದಾರೆ, ಕನ್ಸಲ್ಟೇಷನ್ ಫೀಸ್ ಕೊಡ್ತಿದ್ದಾರೆ, ನೀವು ಆ ಥರ ಒಳಗಡೆ ಬರಬೇಕಂದ್ರೆ 350 ರೂಪಾಯಿ ಕೊಡಬೇಕಂತೆ. ನಾವು ಹೇಳಿದೆ ಮೇಡಮ್, ಪೇಷಂಟು ಬರ್ತಾರೆ, ತೋರಿಸ್ಕೋತಾರೆ, ಅವ್ರಿಗೆ ಬೆನಿಫಿಟ್ ಇದೆ. ನಮಗೇನು ಬೆನಿಫಿಟ್ ಇದೆ ಸರ್ ಅಂದರೆ, ಅವ್ರು ಮೀಟ್ ಮಾಡ್ತಿದ್ದು ನೀವು ಮೀಟ್ ಮಾಡ್ತಿದ್ದಾರೆ, ನೀವು ಮೀಟ್ ಮಾಡಬೇಕಂದ್ರೆ 350 ರೂಪಾಯಿ ಪೇ ಮಾಡಬೇಕು. ಮ್ಯಾನೇಜರ್ ಬಂದರೆ ಇನ್ನು 350 ರೂಪಾಯಿ ಎಕ್ಸ್ಟ್ರಾ ಅಂತೆ, 700 ರೂಪಾಯಿ. ಟೋಟಲ್ 200ರಿಂದ 300 ಜನ ಒಂದು ವೀಕ್ಗೆ ಬರ್ತೀವಿ ಇಲ್ಲಿ. 200ರಿಂದ 300 ಜನ, 200 ಜನ ಹಾಕ್ಕೊಂಡ್ರು 350 ರೂಪಾಯಿ ಇಂಟು 200 ಅಂದರೆ 70,000 ಆಗುತ್ತೆ ಮೇಡಮ್. 300 ಜನ ಹಾಕ್ಕೊಂಡ್ರೆ 1 ಲಕ್ಷ, ಒಂದು ವೀಕ್ಗೆ 70,000. ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 3 ಲಕ್ಷ ಆಗುತ್ತೆ. ಅದು 300 ರೂಪಾಯಿ ಹಾಕೊಂಡು 4 ಲಕ್ಷ ಆಗುತ್ತೆ. 4 ಲಕ್ಷ ಇಂಟು ಎಷ್ಟು ಮೇಡಮ್? ಒಂದು ವರ್ಷಕ್ಕೆ ಹಾಕ್ಕೊಳ್ಳಿ, 48 ಲಕ್ಷ. 48 ಲಕ್ಷ ಸರ್. ನಾವು ಹುಡುಗರು ಏನು ಇಲ್ಲಿ ಹುಡುಗ ಇರ್ತಾನೆ, ಮ್ಯಾನೇಜರ್ ಇರ್ತಾರೆ, RSM ಇರ್ತಾರೆ. ಹುಡುಗ ಏನಿದ್ರು ಈ ಏರಿಯಾ ನೋಡ್ಕೋತಾರೆ, ಏನಿದ್ರು ಮ್ಯಾನೇಜರ್ ಏನಿದ್ರು ಅರ್ಧ ಬೆಂಗಳೂರು ನೋಡ್ಕೋತಾರೆ, RSM ಆಲ್ ಓವರ್ ಬೆಂಗಳೂರು. ನಾವು ಮ್ಯಾನೇಜರು ಅರ್ಧ ಬೆಂಗಳೂರು ನಾವು ನೋಡ್ಕೋತಿದ್ವಿ. ಇದೇ ಸ್ಪರ್ಶು, ಇದೇ ಮಣಿಪಾಲು, ಯಾವುದೇ ಫೋರ್ಟಿಸ್ ಆಗಲಿ, ಅಪೋಲೋ ಆಗಲಿ, ಯಾವುದು ನಾಟ್ ಈವನ್ ಸಿಂಗಲ್ ರೂಪಿ ಚಾರ್ಜ್ ಮಾಡಲ್ಲ. ಇನ್ನೊಂದೇನೆಂದರೆ ಮೇಡಮ್, ಪಾರ್ಕಿಂಗು ಸಹಾಯತ ನಮಗೆ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಹೆಲ್ಪ್ ಆಗುತ್ತೆ. ಪಾರ್ಕಿಂಗ್ ಸಹಾಯತ ಫ್ರೀ ಕೊಡ್ತಾರೆ, ಪಾರ್ಕಿಂಗ್ ಸಮೇತ ಫ್ರೀ ಕೊಡ್ತಾರೆ. ಇಲ್ಲಿ ಪಾರ್ಕಿಂಗ್ ಇಟ್ಟಿದ್ದಾರೆ 20 ರೂಪಾಯಿ, 5 ನಿಮಿಷ ನಿಲ್ಸಿದ್ರೆ 20 ರೂಪಾಯಿ ಕೊಡ್ತಾರೆ. ಹೋಗ್ಲಿ ಪರವಾಗಿಲ್ಲ, ಪಾರ್ಕಿಂಗ್ ಪೇ ಮಾಡ್ತಾ ಇದೀವಿ. ಇವಾಗ ಬಂದರೆ 350 ರೂಪಾಯಿ ಪರ್ ವಿಸಿಟ್ಗೆ, ಪರ್ ವೀಕ್ಗೆ ಪೇ ಮಾಡ್ಬೇಕಂತಿದ್ದಾರೆ. ಅದು ಏನಕ್ಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ಹಾಸ್ಪಿಟ್ಲಲ್ಲಿ ಯಾವುದೇ ಚಾರ್ಜಸ್ ಇಲ್ಲ. ಇವ್ರು ಏನಕ್ಕೆ 350 ಚಾರ್ಜಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಪಕ್ಕ ಡೀಟೇಲ್ಸ್ ಕೊಡಬೇಕು. ಮೆಡಿಸನ್ ಕಂಪ್ನಿಯವರು ನಾವು ಮೆಡಿಸನ್ನ ಪ್ರಮೋಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮೆಡಿಸನ್ ಪ್ರಮೋಟ್ ಮಾಡೋದಕ್ಕೂ ಚಾರ್ಜಸ್ ಕೇಳ್ತಾ ಇದ್ದಾರೆ. ಅದು ಏನಕ್ಕೆ ದುಡ್ಡು ಕೊಡಬೇಕು ಅಂತ ನಾವು ಕೇಳ್ತಿರೋದು. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಈ ಥರ ಇಲ್ಲ, ಚಾರ್ಜಸ್ ಏನಕ್ಕೂ ತೊಗೊಳೋಂಗಿಲ್ಲ. ನಾವೇನಿದ್ರು ಬಂದು ಡಾಕ್ಟ್ರಿಗೆ ಡಿಟೇಲ್ ಮಾಡಿ ಹೋಗ್ತೀವಿ, ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಪೇಷಂಟ್ ತೊಗೊತಾರೆ. ಅದು ಇವ್ರು ಏನಕ್ಕೆ ಆ ದುಡ್ಡು ತೊಗೊತಿದ್ದಾರೆ ಅಂತ ನಮಗೆಲ್ಲ ಪ್ರೂಫ್ ಬೇಕು ತಾನೆ. ಯಾವುದೇ ಒಂದು ಹೇಳಿದ್ರು ಒಂದು ಪ್ರೂಫ್ ಇರಬೇಕು. ಆ ದುಡ್ಡು ತೊಗೊಂಡು ಏನು ಮಾಡ್ತೀವಿ ಅನ್ನೋದಕ್ಕೆ ಅಲ್ವಾ ಮೇಡಮ್? ಎಲ್ಲದಕ್ಕೂ ಇದಿರ್ಬೇಕು, ಬಿಲ್ ಇರಬೇಕು, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲದಕ್ಕೂ ಕ್ಲೀನಾಗಿ ಅವ್ರು ಆನ್ಸರ್ ಮಾಡಬೇಕು. ಮ್ಯಾನೇಜ್ಮೆಂಟ್ ನೀವೇನು ದುಡ್ಡು ಕೇಳ್ತೀರಾ? ಯಾರು ಮ್ಯಾನೇಜ್ಮೆಂಟ್ ಸರ್? ನೀವು ಮ್ಯಾನೇಜ್ಮೆಂಟ್ ಅವ್ರ ಕಡೆ ಅವ್ರಿಗೆ ಮಾತಾಡಿದ್ದೀವಿ ಸರ್. ಅವ್ರ ಕಡೆ ಮಾತಾಡೋದಲ್ಲ, ನಾನು ಕೇಳೋ ವಿಷಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳಿ, ಅಲ್ಲಿ ಇದಾರಲ್ಲ ಈಗಿನ ಅವರು ನಾವು ಮಾತಾಡಿ ಕಾಂಪ್ರಮೈಸ್ ಆಗಿದ್ದೀವಿ. ಅವ್ರ ಹತ್ರ ಮಾತಾಡಿ. ಮ್ಯಾನೇಜ್ಮೆಂಟ್ ಯಾರು ಸರ್? ಯಾವ ಹಾಸ್ಪಿಟಲ್ ಸರ್ ಅದು ಹಾಸ್ಪಿಟಲ್ ಪಾಲಿಸಿ ಮೇಲೆ ಡಿಪೆಂಡ್. ಯಾವ್ದು ಯಾವ ಪಾಲಿಸಿ ಸರ್? ಬೆಂಗಳೂರಲ್ಲಿ ಎಷ್ಟು ಹಾಸ್ಪಿಟಲ್, ಎಷ್ಟು ಜನ ಹೋಗ್ತಾರ ಅವ್ರು ಗೊತ್ತಾ? ಎಲ್ಲೆಲ್ಲಿದೆ ಅಂತ ನಾನು ತೋರಿಸ್ತೀನಿ. ಅದೇಂಗೆ ನಿಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ 300 ಮಾಡಿದ್ರಿ ನೀವಲ್ಲ? ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಅಂದ್ರೆ ನೀವು ದುಡ್ಡು ಮಾಡ್ತಾ ಇದ್ದೀರಾ ಮಾತಾಡ್ಕೊಂಡಿದ್ದೀವಿ ಸರ್? ಹಂಗಲ್ಲ, ನೀವು ಅವ್ರು ಮಾತಾಡ್ಕೊಳ್ಳೋದಲ್ಲ. ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ, ನಾವು ಹೇಳಿದೀವಿ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ದಯವಿಟ್ಟು ಅಲ್ಲಿ ಮಾತಾಡ್ಕೊಳ್ಳಿ. ನೀವು ಹಿಂಗ್ ದುಡ್ಡು ಮಾಡಿದ್ರೆ ಇನ್ನ 10 ಹಾಸ್ಪಿಟ್ಲ್ ಕಟ್ಬೋದು. 300 ಆಗಿದ್ದು ಬಿಡಿ, ಅದೇನು ಬೇಡ. ಇಲ್ಲ ಬೇಕು ಸರ್. ಯಾಕಂದ್ರೆ ಮೇಡಮ್ ಆ್ಯಕ್ಚುಲಿ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡಿದ್ದು ಅಂತ ಹೇಳಿದ್ರೆ, ನಾವು ಒಂದೇ ದಿನ ಫ್ರೈಡೇ 3 ರಿಂದ 4 ಗಂಟೆ ಅಲೌ ಮಾಡೋದ್ರಿಂದ 250-300 ಜನ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ಇಷ್ಟು ಜನ ರೆಪ್ರೆಸೆಂಟೇಟಿವ್ ಒಳಗಡೆ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡೋದ್ರಿಂದ ಅನ್ನೋದು ಉದ್ದೇಶಕ್ಕೋಸ್ಕರ ಅವ್ರೇನು ಮಾಡಿದರು 300 ರೂಪಾಯಿ 350 ರೂಪಾಯಿ ಫೀಸು ಅಂತ ಮಾಡಿದ್ರು. ಅವಾಗೇನಾಗುತ್ತೆ 300-350 ರೂಪಾಯಿ ಫೀಸ್ ಮಾಡೋದ್ರಿಂದ ರೆಪ್ರೆಸೆಂಟೇಟಿವ್ ಒಳಗಡೆ ಹೋಗೋ ಕ್ರೌಡು ಕಮ್ಮಿ ಆಗುತ್ತೆ ಅನ್ನೋದು ಅವ್ರ ಇಂಟೆನ್ಷನಿಂದ ಅಂತ ಮಾಡಿದರು. ಆದರೆ ಆ 300-350 ರೂಪಾಯಿ ಒಳಗಡೆ ಇಂಟೆನ್ಷನ್ ನಾವು ಮಾಡಿದಾಗ, ಈಗ ಒಳಗಡೆ ಮಾತಾಡಿದಾಗ ಅವ್ರಿಗೆ ಅದು ಮನವರಿಕೆ ಆಯಿತು. ನಾವು ಅವ್ರಿಗೆ 350 ರೂಪಾಯಿ ಯಾಕೆ ಮಾಡಬೇಕು ಅನ್ನೋದನ್ನು ಮನವರಿಕೆ ಮಾಡಿದ್ವಿ. ಎಷ್ಟೋ ಜನ ನಮ್ಮ ರೆಪ್ರೆಸೆಂಟೇಟಿವ್ ದಿನಗೂಲಿ ಥರ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಡೈಲಿ ಅಲೋವೆನ್ಸ್ ಇರುತ್ತೆ, ಕೆಲವರು 150 ರೂಪಾಯಿ ಇರುತ್ತೆ, ಕೆಲವರು 200 ರೂಪಾಯಿ ಇರುತ್ತೆ, 250 ರೂಪಾಯಿ ಇರುತ್ತೆ. ಆ ಥರ ಕೊಟ್ಟು ಅವ್ರು 350 ರೂಪಾಯಿ ಕೊಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ, ಆ ಥರ 350 ರೂಪಾಯಿ ಕೊಟ್ಟಾಗ ಕೆಲವರು ಡಾಕ್ಟರ್ಸ್ಗಳನ್ನ ನಾವು ನೋಡೋಕ್ಕೂ ಆಗಲ್ಲ. ಅವಾಗೇನಾಗುತ್ತೆ, ದುಡ್ಡು ಹೋಗುತ್ತೆ, ಡಾಕ್ಟರ್ಸ್ನು ಮೀಟ್ ಮಾಡೋಕ್ಕಾಗಲ್ಲ. ಆಮೇಲೆ ಇದಾಗಿರೋದ್ರಿಂದ ನಾವು ಅವ್ರಿಗೆ ಹೇಳಿದ್ವಿ, ನೀವು ಈ ಥರ ಮಾಡೋದ್ರಿಂದ ನಮಗೆ ಉಪಯೋಗ ಆಗಲ್ಲ. ಅದಕ್ಕೆ ಅವ್ರಿಗೆ ಮನವರಿಕೆ ಆಯಿತು, ಹೌದು ನಾವು ದುಡ್ಡು ಮಾಡಿದ್ದು ನಾವು ಸ್ಟ್ರಾಟಜಿ ಮಾಡಿದ್ವಿ, ಆದರೆ ಆ ಸ್ಟ್ರಾಟಜಿ ಮನಿ ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅನ್ನಿಸ್ತು. ಅದಕ್ಕೆ ಅವ್ರೇನು ಹೇಳಿದ್ರು, ಈಗ ಅವರು ಅದಕ್ಕೆ ಏನು ಹೇಳಿದ್ದಾರೆ, ನಾವು ಆ ಅಮೌಂಟಿಂದನ್ನು ವಿಡ್ರಾ ಮಾಡಿದ್ದಾರೆ ಇದರಿಂದ. ಆಮೇಲೆ ನಾವು ಬೇರೆ ಪರಿಹಾರ ಮಾಡ್ತೀವಿ. ಬೇರೆ ಹಾಸ್ಪಿಟ್ಲ್ಗಳ ಥರ ಹೆಂಗಿರುತ್ತೆ, ಈಗ ಶುಕ್ರವಾರ ಒಂದೇ ದಿನ ಮಾಡೋದ್ರಿಂದ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ, ಶುಕ್ರವಾರದ ಬದಲು 2 ದಿನನೋ 3 ದಿನನೋ ಆ ಥರ ಮಾಡಿ ಒಂದು 50 ಜನನೋ 100 ಜನನೋ ಉದಾಹರಣೆಗೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಒಳಗಡೆ ಪೇಷಂಟಿಗೆ ತೊಂದರೆ ಆಗಲ್ಲ. ಇವ್ರೇನು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಉದ್ದೇಶ ಅವ್ರದ್ದು ಅಷ್ಟೇ. ಆದರೆ ಅದು ಉದ್ದೇಶ ಮಾಡೋದಕ್ಕೆ ಬಳಸಿದ್ದು ದಾರಿ ತಪ್ಪಿರ್ಬೋದು. ಆದರೆ ಉದ್ದೇಶ ಅವ್ರದ್ದೇನು ಅಂದರೆ ಪೇಷಂಟಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಮಾಡಿದತ್ತೆ. ಮೇಡಮ್ ಮ್ಯಾನೇಜ್ಮೆಂಟ್ ಇರಲಿಲ್ಲ ಅಲ್ಲಿ, ಡಾಕ್ಟರ್ಸು ಬೇರೆಯವರೆಲ್ಲ ಅವರು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವರು ಇದ್ದರು. ಅವರು ಮಾತ್ರ ಅದನ್ನು ಡಿಸೈಡ್ ಮಾಡಿ ಅವರು ಹೈಯರ್ ಮ್ಯಾನೇಜ್ಮೆಂಟಿಗೆ ಇದು ಮಾಡಿ ಮನವರಿಕೆ ಮಾಡ್ತೀವಿ ಅಂದರು. ನಾವು ಇದೆಲ್ಲ ನಮ್ಮ ಕಡೆಯಿಂದ ಅವ್ರನ್ನ
ಹೇಳಿದ್ವಿ ಈ ಪ್ರಾಬ್ಲಮ್ಸ್ ಇದೆ ಅಂತ. ಎಲ್ಲರೂ ನಾವು ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಹೇಳಿದಾಗ ಅವ್ರಿಗೆ ಅದಾಯಿತು. ಅವರು ಆಯಿತು ಸರ್, ನಿಮ್ಮ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಕನ್ಸಿಡರ್ ಮಾಡಿ ನಾವು ಅದನ್ನು ನೆಕ್ಸ್ಟ್ ಫ್ರೈಡೇ ಒಳಗಡೆ ನಾವು ಎಲ್ಲ ಮಾಡಿ ಅದನ್ನು ನೋಟಿಸು ಮಾಡಿಸ್ತೀವಿ, ನಿಮ್ಗೆ ಇನ್ಫಾರ್ಮು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಸಿಬ್ಬಂದಿ ವರ್ಗದ್ದು ಸಮಸ್ಯೆನ ಕೇಳಕ್ಕೂ ಹೋಗಿದ್ದಿದ್ದಲ್ವಾ, ಅದನ್ನ ಪಬ್ಲಿಕಲ್ಲೇ ಕೇಳ್ಬೋದಾಗಿತ್ತು. ನೀವು ಯಾಕೆ ಒಳಗಡೆ ಹೋಗಿ ಮಾತಾಡಿದಂಥದ್ದು? ಪಬ್ಲಿಕಲ್ಲೇ ಕರೆದು ಮ್ಯಾನೇಜ್ಮೆಂಟ್ ಅನ್ನ ಮಾತಾಡ್ಬೋದಾಯ್ತಲ್ಲ. ಖಂಡಿತ ಮೇಡಮ್, ಇದು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿ ಮಾತಾಡೋಂಥ ವಿಷಯ. ಆಗಿದ್ದೇನೆಂದರೆ ನಾವು 200-300 ಜನ ಇದ್ವಿ. ಸ್ಟಾಫಿಂದ ಬಂದಿದ್ದು 2-3 ಜನ ಆಚೆ ಬಂದರು. ಇಲ್ಲಿ ಒಬ್ಬರಿಂದ ಅಂದರೆ 4-5 ಜನ ಮಾತಾಡೋದ್ರಿಂದ ಕ್ಲಾರಿಟಿ ಸಿಗ್ತಿಲ್ಲ, ಯಾರು ಏನು ಹೇಳ್ತಾರೆ ಏನು ಕೇಳೋಕ್ಕಾಗಲ್ಲ. ಸರ್ ಕೂತ್ಕೊಂಡು ಮಾತಾಡೋಣ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬಂದ ಮೇಲೆ ಸರಿ ಅವ್ರ ಜೊತೆ ಮುಂದೆನೇ ಸ್ಟಾಫ್ ಜೊತೆ ಒಳಗೆ ಹೋಗಿ ಇದೇ ವಿಷಯ ಸರ್ ಹೇಳ್ದಂಗೆ ಇದು ಮಾತಾಡ್ಕೊಂಡು ಬಂದ್ವಿ ನಾವು ಅಷ್ಟೇ. ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವರು ಮಾತಾಡೋಕ್ಕಾಗ್ತಿಲ್ಲ, ಇಲ್ಲಿಂದ ಒಬ್ಬರು ಮಾತಾಡೋದು, ಇಲ್ಲ ನಾನು ಮಾತಾಡೋದು, ಇವ್ರು ಸರ್ ಮಾತಾಡೋದು. ಸೊ ಲಾಟ್ ಆಫ್ ಟಾಕ್ಸ್ ಇತ್ತು ಅಲ್ಲಿ. 4 ಜನ ಸಿಬ್ಬಂದಿಗಳಲ್ವಾ, ಖಂಡಿತ ಇದ್ದೇ ಇರ್ತಾರೆ. ಇಲ್ಲೇ ಪಬ್ಲಿಕ್ ಅಲ್ಲಿ ಮಾತಾಡಿದ್ವಿ ಎಷ್ಟು ತನಕ. ಹಾಂ, ಈಗ ಅದೇ ವೆಯ್ಟ್ ಮಾಡ್ತಾ ಇದೀವಿ, ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫ್ರೈಡೇ ಅಷ್ಟಕ್ಕೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದು ಫ್ರೈಡೇ ತನಕ, ಫ್ರೈಡೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಫ್ರೈಡೇ ಒಳಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಲ್ ವೇಟ್ ಫಾರ್ ಫ್ರೈಡೇ. ಸಪೋಸ್ ಫ್ರೈಡೇ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಫ್ರೈಡೇ ಆಗಿಲ್ಲ ಅಂದರೆ ಮತ್ತೆ ಇದು ಬರಬೇಕು, ಮತ್ತೆ ಮಾತಾಡಬೇಕು. ನೀವು ನಿಮ್ಮಂಥ ಸಹಾಯ ಬೇಕಾಗುತ್ತೆ, ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ಮತ್ತೆ ಮಾತಾಡೋಣ ಮುಂದೆ ಏನು ಕ್ರಮ ತಗೊಳ್ಳೋದು ಅಂತ.